ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮುರಳಿ ವ್ಯಾಸ್. ಇವತ್ತು ಪ್ರತಿಯೊಬ್ಬರ ಬಾಯಲ್ಲಿ ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಅಥವಾ ಚರ್ಚೆಗೊಳ್ತಕ್ಕಂಥ ವಿಚಾರ ಯಾವುದು ಅಂತ ಹೇಳಿದ್ರೆ, ಈಗ ನಡೀತಾ ಇರ್ತಕ್ಕಂತಹ ಲೋಕಸಭಾ ಚುನಾವಣೆ. ಅದರಲ್ಲೂ ಕೂಡ ಕರ್ನಾಟಕ ಇರ್ಬೋದು, ದೇಶದ ಎಲ್ಲ ಮೂಲೆಯಲ್ಲೂ ಕೂಡ ಈ ಒಂದು ಲೋಕಸಭಾ ಚುನಾವಣೆ 2024ರ ಚುನಾವಣೆ ನಡೀತಾ ಇದೆ. ಮುಂದಿನ ಪ್ರಧಾನಿಗಳು ಯಾರಾಗ್ತಾರೆ ಅನ್ನುವಂಥ ವಿಚಾರ ಬಹಳ ಚರ್ಚೆ ನಡೀತಾ ಇದೆ. ನಾವು ಈಗ ಇರ್ತಕ್ಕಂಥದ್ದು ಶಿವಮೊಗ್ಗದ ಈ ಒಂದು ಹೋಟೆಲ್ನಲ್ಲಿ. ಶಿವಮೊಗ್ಗವು ಕೂಡ ಇವತ್ತು ಕರ್ನಾಟಕದಲ್ಲಿ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಪರಿವರ್ತನೆ ಆಗ್ತಾ ಇದೆ. ಯಾಕೆಂದರೆ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಅಂತೇಳಿ. KS ಈಶ್ವರಪ್ಪನವರು ರಾಷ್ಟ್ರಭಕ್ತರ ಬಳಗದಿಂದ ನಿಂತಿದ್ದಾರೆ. ಅದೇ ರೀತಿ ಹಾಲಿ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರರವರು BJPಯಿಂದ ತಮ್ಮ ಸತ್ವ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಕಣದಲ್ಲಿದ್ದಾರೆ. ಈ ಮಧ್ಯೆ ನಮ್ಮೊಂದಿಗೆ ಈ ಒಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪ್ರಭಾರಿಗಳು, ಉಸ್ತುವಾರಿಗಳಾಗಿರ್ತಕ್ಕಂತಹ ಉಡುಪಿಯ ಸೋಲಿಲ್ಲದ ಸರದಾರ, ಉಡುಪಿಯ ಮಾಜಿ ವಿಧಾನಸಭಾ ಸದಸ್ಯರು ಹಾಗೂ ಕರ್ನಾಟಕದ ಒಬ್ಬ ಕಟ್ಟರ್ ಹಿಂದುತ್ವವಾದಿಗಳಾಗಿರ್ತಕ್ಕಂಥ ರಘುಪತಿ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ತುಂಬ ಜವಾಬ್ದಾರಿಯನ್ನು ತಗೊಂಡು ತುಂಬ ಮುತುವರ್ಜಿಯಿಂದ ಕಳೆದ ಸುಮಾರು 1 ತಿಂಗಳಿನಿಂದ ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಅವರು ನಮಗೆ ಈ ಒಂದು ಸಂದರ್ಭದಲ್ಲಿ ಸಿಕ್ಕಿದ್ದಾರೆ. ಅವರು ಇವತ್ತಿನ ಈ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಏನನ್ನು ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊದಲನೇದಾಗಿ ನಮ್ಮ ಈ ಒಂದು ಚಿಚ್ಚಾಟಿಗೆ ಸಂದರ್ಶನಕ್ಕೆ ತಮಗೆ ಸ್ವಾಗತ. ಸರ್, ಈಗ ತಾವು ಈ ಒಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಫುಲ್ ಜವಾಬ್ದಾರಿಯನ್ನು ತಗೊಂಡಿದ್ದೀವಿ. ಈ ಉಡುಪಿಲಿ 3 ಬಾರಿ ತಾವು ಶಾಸಕರಾಗಿದ್ದೀವಿ. ಉಡುಪಿನೂ ಕೂಡ ಒಂದು ಹಿಂದುತ್ವದ ನೆಲೆಗಟ್ಟಿರ್ತಕ್ಕಂಥ ಕ್ಷೇತ್ರ. ಅದನ್ನು ಬಿಟ್ಟರೆ ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಕೂಡ ಒಂದು ಪಕ್ಕ ಹಿಂದುತ್ವದ ಕ್ಷೇತ್ರ. ತಾವು ಕ್ಷೇತ್ರದಲ್ಲಿ ಬಹಳ ದಿವಸದಿಂದ ಓಡಾಡ್ತಾ ಇದೆ. ತಮಗೆ ಏನು ಅನ್ನಿಸ್ತಾ ಇದೆ ಸರ್? ಇಲ್ಲಿ 2 ವಿಚಾರ. ಒಂದು, ಕೆಲವು ಕ್ಷೇತ್ರಗಳಲ್ಲಿ ಈಗಾಗಲೇ ರಾಷ್ಟ್ರೀಯ ವಿಚಾರಕ್ಕೋಸ್ಕರ ಮೋದಿಯವರನ್ನು ಗೆಲ್ಲಿಸಬೇಕು ಅಂತ ಹೇಳುವಂಥ ನಿರ್ಧಾರ ಮಾಡಿದಂಥ ಮತದಾರಗಳನ್ನು ನೋಡ್ತೇವೆ. ನಾನು ಇಲ್ಲಿ ಕಳೆದ 1-1.5 ತಿಂಗಳಿಂದ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಇನ್ನೊಂದು ಸಂಗತಿ ಎಡಿಷನಲ್ ಇದೆ. ಏನು ಅಂದರೆ, ಇಲ್ಲಿ ಅಭ್ಯರ್ಥಿಯ ಬಗ್ಗೆಯೂ ಅಷ್ಟೇ ಒಳ್ಳೆಯ ಪಾಸಿಟಿವ್ ಇದೆ. ರಾಘಣ್ಣನವರು ಕೆಲಸ ಮಾಡಿದ್ದಾರೆ, ಅನುದಾನ ತಂದಿದ್ದಾರೆ, ಅನುದಾನವನ್ನು ಅನುಷ್ಠಾನ ಮಾಡಿದ್ದಾರೆ. ಅನುದಾನ ತರುವುದು ಮಾತ್ರ ಅಲ್ಲ, ಅದನ್ನು ಅನುಷ್ಠಾನ ಮಾಡೋದು ಅಷ್ಟೇ ಕಷ್ಟ. ಒಬ್ಬ ಜನಪ್ರತಿನಿಧಿಗೆ ಅನುಷ್ಠಾನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಕ್ಷೇತ್ರದೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಕ್ಷೇತ್ರದಲ್ಲಿ BJPಯ ಕಾರ್ಯಕರ್ತರು ಮತ್ತು ಜನಸಾಮಾನ್ಯರು ಇವು ರಸ್ತೆ ಬದಿಯಲ್ಲಿ ಯಾರ ಹತ್ರ ಕೂತ್ಕೊಂಡು ನಾವು ಹೀಗೆ ಮಾತಾಡ್ತಾ ಹೋದ್ರು, ರಾಘಣ್ಣವರು ಈ ಸತಿ ಗೆಲ್ಲೇಬೇಕು, ಶಿವಮೊಗ್ಗ ಅಭಿವೃದ್ಧಿ ಆಗಬೇಕಾದ್ರೆ ರಾಘಣ್ಣ ಗೆಲ್ಲಬೇಕು ಅಂತ ಹೇಳುವಂಥದ್ದು ಅಭಿಪ್ರಾಯ ಇದೆ. ಹಾಗಾಗಿ ಇಲ್ಲಿ ಲಾರ್ಜ್ ಮಾರ್ಜಿನ್ನಲ್ಲಿ ಈ ಸತಿ BJP ಗೆಲ್ಲುವಂಥ ಎಲ್ಲ ನಿರೀಕ್ಷೆಗಳು ಇವತ್ತಿದೆ. ವಿಶೇಷವಾಗಿ ಶಿವಮೊಗ್ಗವನ್ನು ನಾವು ದೃಷ್ಟಿಯಲ್ಲಿಟ್ಕೊಂಡ್ರೆ, ಒಂದು, ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ರಾಘವೇಂದ್ರವರು ಒಬ್ಬ ಮುಖ್ಯಮಂತ್ರಿಯ ಮಗನಾಗಿ ಬೆಂಗಳೂರಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡಲಿಲ್ಲ. ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಉಳಿದುಕೊಂಡು ಇಲ್ಲಿಯ ಅಭಿವೃದ್ಧಿಗೆ ಏನೆಲ್ಲ ತರಬಹುದು, ಪ್ರಾಯಶಃ ಇಡೀ ರಾಜ್ಯದಲ್ಲಿ ಹೆಚ್ಚು ಸಮುದಾಯ ಭವನಗಳು, ಬೇರೆ ಬೇರೆ ನೀರಾವರಿ ಇಲಾಖೆ ಮೂಲಕ ಸಮುದಾಯ ಭವನಗಳು ಎಲ್ಲ ಸಮುದಾಯಕ್ಕೆ ಕೊಟ್ಟಿದ್ರೆ ಅದು ರಾಘಣ್ಣವರು. ಸೊ ಹಾಗಾಗಿ ಅವರು ಮಾಡಿದಂಥ ಕೆಲಸ ಇವತ್ತು ಕಣ್ಣಿಗೆ ಕಾಣ್ತಾ ಇದೆ. ಅದು ರೈಲ್ವೆ ಮೇಲ್ಸೇತುವೆಯಿಂದ ಹಿಡಿದು ಏರ್ಪೋರ್ಟಿಂದ ಹಿಡಿದು ಪ್ರತಿಯೊಂದು ರಸ್ತೆಗಳಿರ್ಬೋದು, ಕುಡಿಯುವ ನೀರಿನ ಬಗ್ಗೆ ಇರ್ಬೋದು, ಈ ರೀತಿ ಅಭೂತಪೂರ್ವವಾದಂಥ ಅಭಿವೃದ್ಧಿಯ ಕೆಲಸವನ್ನು ಮಾಡಿದ್ದಾರೆ ಮತ್ತು ಜನರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ಈ ಬಾರಿ BJPಗೆ ತುಂಬ ಒಳ್ಳೆಯ ಪಾಸಿಟಿವ್ ಒಂದು ಅಲೆಗಳು ಕಾಣ್ತಾ ಇದೆ. ಅದನ್ನು ನಾನು ಎಷ್ಟು ದಿವಸ ತಿರುಗ್ತಾ ಇದ್ದೆ. ನಿನ್ನೆ ನಾಮಿನೇಷನ್ ಆದಾಗ ನಾಮಿನೇಷನ್ನಲ್ಲಿ ಬಂದಂಥ ಜನಸಾಗರ 150-60 ಸಾವಿರ ಜನ ಬಂದು ನಾನಲ್ಲಿ ಕುತ್ಕೊಂಡು ಕೇಳ್ತಾ ಇದ್ದೆ. ಇದೇ ದಾರಿಯಲ್ಲಿ 2 ಪಕ್ಷೇತರದ್ದು ನಾಮಿನೇಷನ್ ಅದೇ ದಾರಿಯಲ್ಲಿ ಹೋಗಿದೆ, ಕಾಂಗ್ರೆಸ್ಸಿನ ನಾಮಿನೇಷನ್ ಅದೇ ದಾರಿಯಲ್ಲಿ ಹೋಗಿದೆ. ನಿನ್ನೆ ಇದು ಆಯಿತು. ನಾನೀಗ ಸುಮ್ಮನೆ ಒಬ್ಬ ಕಾಮನ್ ಮ್ಯಾನ್ ಆಗಿ ಅಲ್ಲಿ ಮತದಾರರ ಹತ್ರ, ವೀಕ್ಷಕರ ಹತ್ರ, ಹಿರಿಯರ ಹತ್ರ 1-2-3 ಜನರ ಹತ್ರ ಕೇಳುವಾಗ ಎಲ್ಲರ ಭಾವನೆ ಏನಂತ ಹೇಳಿದ್ರೆ, ಕ್ವಾಲಿಟಿ ಆಫ್ ಜನ ಭಾಗವಹಿಸಿದಂಥದ್ದು ನಿಮ್ಮ ಇದರಲ್ಲಿ ತಂದರೆ ಹುಮ್ಮಸ್ಸು, ಜನರಲ್ಲಿ ಘೋಷಣೆಗಳು, ಅದರೊಟ್ಟಿಗೆ ನೃತ್ಯ ಮಾಡ್ಕೊಂಡು ಬಂದಂಥದ್ದು, ಭಾರತ್ ಮಾತಾ ಕಿ ಜೈ, BJP ಜೈ, ರಾಘಣ್ಣ ಜೈ ಅಂತ ಹೇಳುವಂಥ, ಮತ್ತೊಮ್ಮೆ ರಾಘಣ್ಣ ಮತ್ತೊಮ್ಮೆ ಅಂತ ಘೋಷಣೆ ಕೂಗ್ತಾ ಬಂದಂಥದ್ದು, ಈ ಇದರಲ್ಲಿ ಸಂಖ್ಯೆಯೂ ಜಾಸ್ತಿ ಇತ್ತು. ಅದರ ಜೊತೆ ಒಂದು ಹುಮ್ಮಸ್ಸು ಜಾಸ್ತಿ ಇದ್ದದ್ದು ನಿನ್ನೆಯ ಒಂದು ನಾಮಿನೇಷನಲ್ಲಿ ನಾವು ನೋಡಿದ್ದೇವೆ. ಹಾಗಾಗಿ ಇದು ತುಂಬ ಪಾಸಿಟಿವ್ ಇದೆ. ಈಗ ಬೇರೆ ಎಲ್ಲ ತಾಲೂಕು ಈಗಾಗಲೇ ತಾವು 1 ಬಾರಿ 2 ಬಾರಿ ವೀಕ್ಷಣೆ ಮಾಡಿದ್ದೀವಿ. ಏನು ಅನ್ನಿಸ್ತಾ ಇದೆ ಸರ್? ಏನು ಒಂದು ಮಾರ್ಜಿನಲ್ಲಿ ಗೆಲ್ಬೋದು? ರಾಘಣ್ಣವರಿಗೆ ನಿಜವಾದ ಪ್ರತಿಸ್ಪರ್ಧಿ ಯಾರು ಸರ್ ನಿಮ್ಮ ಪ್ರಕಾರ? ಇಲ್ಲ, ನಿಜವಾದ ಪ್ರತಿಸ್ಪರ್ಧಿ ಕಾಂಗ್ರೆಸ್ಸೇ. ಏನಾದರೂ 2ನೇ ಸ್ಥಾನಕ್ಕೆ ಬಂದರೆ ಕಾಂಗ್ರೆಸ್ಸೇ ಬರ್ತದೆ.
ಆದರೆ ಭಾಳ ದೊಡ್ಡ ಅಂತರದಲ್ಲಿ ಗೆಲ್ಲುವಂಥ ನಿರೀಕ್ಷೆ ಇದೆ. ನನ್ನ ಪ್ರಕಾರ ಕನಿಷ್ಠ 3-3.5 ಲಕ್ಷ ರೂಪಾಯಿ 3-3.5 ಲಕ್ಷ ಮತದ ಲೀಡಲ್ಲಿ ಖಂಡಿತವಾಗಿ ಬರ್ತಾರೆ ಅಂತ ಹೇಳುವಂಥ ಒಂದು ನಿರೀಕ್ಷೆ ಇದೆ. ಭಾಳ ಒಳ್ಳೆಯ ಎಲ್ಲ ಯಾವುದೇ ಕ್ಷೇತ್ರಗಳು ತಗೊಂಡ್ರೆ ವೀಕ್ ಅಂತ ನಮ್ಗೆ ಕಾಣ್ತಾ ಇಲ್ಲ. ಅದರ ಜೊತೆ ಇವತ್ತು ನಮ್ಮ ಶಕ್ತಿಯ ಜೊತೆ JDS ಸಹಿತ ನಮ್ಗೆ ಇವತ್ತು ಪೂರ್ಣ ಮನಸ್ಸಿನ ಬೆಂಬಲವನ್ನು ಕೊಡ್ತಾ ಇದೆ. ನಾನು ವಿಶೇಷವಾಗಿ JDSನ ಸಮನ್ವಯವನ್ನು ಗಮನಿಸ್ತಾ ಇದ್ದೇನೆ ಈ ಜಿಲ್ಲೆಯಲ್ಲಿ. JDSನ ಎಲ್ಲ ನಾಯಕರು, JDSನಲ್ಲಿ ಶಿವಮೊಗ್ಗ ಗ್ರಾಮಾಂತರದಲ್ಲಿ JDSನ ಶಾಸಕರಿದ್ದಾರೆ. ಭದ್ರಾವತಿಯಲ್ಲಿ ಸುಮಾರು 1,500 ಮತದಲ್ಲಿ ಸೋತ ಅಭ್ಯರ್ಥಿ ಇದ್ದಾರೆ. ಶಿವಮೊಗ್ಗ ನಗರದಲ್ಲಿಯೂ ಒಳ್ಳೆಯ ಶಕ್ತಿ ಇದೆ. ಬೇರೆ ಎಲ್ಲ ಕಡೆಯೂ ಶಿವಮೊಗ್ಗದ್ದು ಒಂದಷ್ಟು 1.5 ಲಕ್ಷ ಮತ JDSನಿಂದ ಈ ಬಾರಿ BJPಗೆ ಟ್ರಾನ್ಸ್ಫರ್ ಆಗುವಂಥ ಒಂದು ಒಳ್ಳೆಯ ಸೂಚನೆಗಳು ಇದೆ. ಹಾಗಾಗಿ ಇದು ಲಾರ್ಜ್ ಮಾರ್ಜಿನ್ ಆಗ್ತದೆ ಅಂತ ಹೇಳ್ಬೋದು. ಸರ್, ಈಗ ಜನತಾದಳದ ಜೊತೆಗೆ ಒಂದು ಮೈತ್ರಿಯನ್ನ ಮಾಡ್ಕೊಂಡಿದೆ ಬಿಜೆಪಿ. ಇದರಿಂದ ಎಲ್ಲೋ ಒಂದು 3 ಕ್ಷೇತ್ರಕ್ಕೋಸ್ಕರ ದಳದೊಂದಿಗೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಬಿಜೆಪಿಯಿಂದನೇ ದಳಕ್ಕೆ ಆಗತ್ತೆ ಅಂತ ಒಂದು ಮತದಾರರ ಒಂದು ಅಭಿಪ್ರಾಯ. ಬಿಜೆಪಿಯಿಂದನೇ ದಳಕ್ಕೆ ಅನುಕೂಲ ಆಗುತ್ತೆ ಹೊರತು ದಳದಿಂದ ಬಿಜೆಪಿಗೆ ಅನುಕೂಲ ಆಗ್ತಕ್ಕಂಥದ್ದು ಕಡಿಮೆ ಅಂತ ತಾವೇನು ಹೇಳಕ್ಕೆ ಇಷ್ಟ? ಇಲ್ಲ, ಅದು ಬಿಜೆಪಿಯಿಂದ ದಳಕ್ಕಾಗ್ತದೆ, ದಳದಿಂದ ಬಿಜೆಪಿ ಆಗ್ತದೆ. ಇಲ್ಲಿ ದಳದಿಂದ ಬಿಜೆಪಿಗೆ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ 100% ನಾನು ನೋಡ್ತಾ ಇದ್ದೀನಿ. ಬಹಳ ದೊಡ್ಡ ಸಂಖ್ಯೆಯ ಮತದಾರರು ಇದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ. ನಾನು ಹೇಳಿದ್ರೆ 1-1.5 ಲಕ್ಷ ಮತದಾರರು JDSನಿಂದ ಎಕ್ಸ್ಟ್ರಾ ಇವತ್ತು ಬಿಜೆಪಿಗೆ ಬರುವಂತಹದ್ದಿದೆ. ನೀವು ಮಂಡ್ಯ ಅಲ್ಲೆಲ್ಲ ಅವ್ರಿಗೆ ಕೊಟ್ಟರೆ, ಇಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ JDSನ ಒಂದು ಬೆಂಬಲ ಇರುವಂಥದ್ದು ನಮ್ಗೆ ದೊಡ್ಡ ವರದಾನ ಆಗಿದೆ. ಅದು ಭಾಳ ಮತ್ತೆ ಹೊಂದಾಣಿಕೆ ಭಾಳ ಒಳ್ಳೆ ರೀತಿಯಲ್ಲಿ ಎಲ್ಲ ನಾಯಕರುಗಳು ನಾವು ಒಂದು ಕನಿಷ್ಠ ವಾರಕ್ಕೆ 1-2 ಸರ್ತಿ ಸಮನ್ವಯ ಸಭೆಗಳನ್ನು ಮಾಡಿಕೊಂಡು ಹೊರಟಿಗೆ ಹೊಂದಾಣಿಕೆ. ನಿನ್ನೆಯ ನಾಮಿನೇಷನ್ ಅನ್ನು ನೋಡಿದರೆ JDSನವರು ಅವ್ರು ಫ್ಲಾಗ್ ಹಿಡ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಡ್ ಪ್ಲೇಯನ್ನು ಹಿಡ್ಕೊಂಡು ಭಾಗವಹಿಸಿದ್ದಾರೆ. JDSನವರು ಹುಮ್ಮಸ್ಸಲ್ಲಿ ರಾಘಣ್ಣ ಮತ್ತೆ JDSನವ್ರದ್ದು ನಾನು ತುಂಬ ಜನರ ಹತ್ರ ಮಾತಾಡ್ಸುವಾಗ ಪ್ರತಿಯೊಬ್ಬರಿಗೂ ರಾಘಣ್ಣನ ಬಗ್ಗೆ ತುಂಬ ಗೌರವ ಇದೆ. ಯಾಕಂದ್ರೆ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಅವರೊಟ್ಟಿಗೆ ಈ ಸತಿ ಕೆಲಸ ಮಾಡ್ಲಿಕ್ಕೆ ಸಿಕ್ಕಿದ್ದು ಅವ್ರಿಗೊಂದು ಒಳ್ಳೆ ಹುಮ್ಮಸ್ ಸಿಕ್ಕಿದೆ. JDSನವ್ರಿಗೆ ಏನಾಯ್ತು, ಹಿಂದೆ ಅವ್ರದ್ದು ಒಂದು ಕ್ಯಾಂಟ್ ಹಾಕ್ತಾ ಇದ್ರು, ಅವರಿಗೆ ರಾಘಣ್ಣ ಗುಟ್ಟಿನಲ್ಲಿ ಊಟ ಹಾಕ್ತಿದ್ರು ಕೆಲವರೆಲ್ಲ. ಆದ್ರೆ ಈಗ ಅವರಿಗೆ ಕೆಲಸ ಮಾಡಲಿಕ್ಕೆ ಸಿಕ್ಕಿದ್ರಿಂದ ಬಹಳ ಹುಮ್ಮಸ್ಸಾಗಿದೆ JDSನ ಕಾರ್ಯಕರ್ತರಲ್ಲಿ. ಇದೊಂದು ಒಳ್ಳೆಯ ವಾತಾವರಣ. ಸರ್, ಈಗ ಕರ್ನಾಟಕದಲ್ಲಿ 28ರಲ್ಲಿ 26ರಲ್ಲೇ ಬಿಜೆಪಿ ಇದೆ. ಒಂದು ಪಕ್ಷೇತರ ಅಂತ ಹೇಳಿ, ಇನ್ನೊಂದು ನಮ್ಮ DK ಸುರೇಶ್. ಆಗ ಬಿಜೆಪಿ ಸರ್ಕಾರ ಇತ್ತು, 26 ಕ್ಷೇತ್ರಗಳು. ಈಗ ಇಲ್ಲಿ ಲೋಕಲ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ಬಾರಿ ನಿಮ್ಮ ಪ್ರಕಾರ ಎಷ್ಟು ಸೀಟ್ ಅಂತ 28ಕ್ಕೆ 28 ತಗೊಳ್ಳೋ ಚಾನ್ಸಸ್ ಇದೆ? ಈ ಸರ್ತಿ ಅಷ್ಟು ಪಾಸಿಟಿವ್ ಯಾವತ್ತೂ ಇಲ್ಲ. ಈ ಸರ್ತಿ ನೋಡಿ, ನಾವು JDSನೊಟ್ಟಿಗೆ ಸರ್ಕಾರವನ್ನು ರಚನೆ ಮಾಡಿರ್ಬೋದು, ಆದರೆ JDSನೊಟ್ಟಿಗೆ ಸೇರಿ ಚುನಾವಣೆಯನ್ನು ಇದು ಫಸ್ಟ್ ಟೈಮ್ ಮಾಡ್ತಾ ಇದೆ. ನಿಮಗೆ ಹಳೆ ಮೈಸೂರು ಭಾಗ, ಮಂಡ್ಯ, ನಿಮ್ಮ ಹಾಸನ ಭಾಗಗಳಲ್ಲಿ, ಇವನ್ ಶಿವಮೊಗ್ಗ ಎಲ್ಲ ಕಡೆಗಳಲ್ಲಿ ಒಂದಷ್ಟು JDSನ ಮತಗಳು ಅಂತಿರುವಂಥ ನಮಗೆ ಪ್ಲಸ್ ಆಗ್ತದೆ. ಈ ಸತಿ ಒಂದೇ ಒಂದು ಕ್ಷೇತ್ರಗಳು ಗೆಲ್ಲದೆ, ಇನ್ಕ್ಲೂಡಿಂಗ್ ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಂಥ ಕ್ಷೇತ್ರದಲ್ಲಿಯೂ ಡಾಕ್ಟರ್ ಮಂಜುನಾಥ್ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಸೊ ಅದೆಲ್ಲ ಕ್ಷೇತ್ರ 28 ಕ್ಷೇತ್ರಗಳು ಗೆಲ್ತದೆ ಅಂತ ಹೇಳುವಂಥ ಒಂದು ನಿರೀಕ್ಷೆ ಇದೆ. ಆ ರೀತಿಯ ವಾತಾವರಣ ಇದೆ. ಇವತ್ತು ಹೋದಾಗ ನೀವು ನೋಡಿ, ಒಂದೊಂದು ಕಡೆಯ ಕಾರ್ಯಕ್ರಮಗಳನ್ನು ನೋಡಿದಾಗ ಆ ರೀತಿ ಆಗ್ತಾ ಇದೆ. ಸರ್, ಈಗ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಬಿಜೆಪಿ ಒಂದು ಸ್ಲೋಗನ್. ಆದರೆ ಈ ಟಿಕೆಟ್ ಅನ್ನು ಕೊಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಸ್ವಲ್ಪ ಈ ಒಂದು ಭಿನ್ನಾಭಿಪ್ರಾಯ ಇದೆ. ಇದು ಎಲ್ಲೋ ಒಂದು ಕಡೆ ಸಮಸ್ಯೆ ಕೊಡ್ಬೋದು ಅಂತ ಹೇಳಿ ಅನ್ಸುತ್ತಾ? ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳೋದೇ ಆ ಕಾರಣಕ್ಕೆ ಬಿಜೆಪಿಗೆ. ನೀವು ಇದೇ ಪ್ರಯೋಗವನ್ನು ಕಾಂಗ್ರೆಸ್ನಲ್ಲಿ ಮಾಡಿ ತೋರಿಸಲಿ ಸಾಧ್ಯ ಇತ್ತಾ? ಕಾಂಗ್ರೆಸ್ ಇವತ್ತು ಎಷ್ಟು ಸಕ್ರಿಯ ಒಬ್ಬ ಸಂಸದರನ್ನು ಚೇಂಜ್ ಮಾಡಿದ್ದಾರೆ. ನಳಿನ್ ಕುಮಾರ್ ಕಟೀಲ್ರು 3 ಬಾರಿ ಸೋಲದೆ ಸಂಸದರಾದಂಥವ್ರು, ರಾಜ್ಯಾಧ್ಯಕ್ಷ, ಅವರನ್ನು ಬದಲಾವಣೆ ಮಾಡಿ ಒಬ್ಬ ಯುವಕ ಸೈನಿಕನಿಗೆ, ಒಬ್ಬ ಮಾಜಿ ಸೈನಿಕರಿಗೆ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಒಂದು ಒಳ್ಳೆಯ ಏನು ಡೆವಲಪ್ಮೆಂಟ್ ದೃಷ್ಟಿಯಿಂದ ಭಾಳ ರಾಜ್ಯದಲ್ಲೇ ಒಂದು ಒಳ್ಳೆಯ ಒಂದು ಸಂಸದ ಅಂತಿದ್ದರು. ಅವರಂತ ಎಷ್ಟು ಸಂಸದರ ಸ್ಥಾನಗಳನ್ನು ಚೇಂಜ್ ಮಾಡಿದ್ದಾರೆ. ಇಲ್ಲೇ ಒಂದು ಕಡೆ ಒಬ್ಬರು ಕಾಂಗ್ರೆಸ್ಗೆ ಒತ್ತು ಬಿಟ್ಟರೆ, ಕರಡಿ ಸಂಗಣ್ಣ ಒಬ್ಬರನ್ನು ನಾನು ನೋಡಿದ್ ಬಿಟ್ಟರೆ, ಮತ್ತೆಲ್ಲರೂ ಯಾರು ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಅವ್ರ ಪರವಾಗಿ ಕೆಲಸ ಮಾಡ್ತಾರೆ. ಇದನ್ನು ಒಂದು ಕ್ಷಣ ನೀವು ವೀಕ್ಷಕರು ಮತ್ತು ಕಾಂಗ್ರೆಸ್ ಆತ್ಮಾವಲೋಕನ ಮಾಡಿಕೊಳ್ಳಿ. ಈ ಪ್ರಯೋಗ ಎಲ್ಲಿಯಾದರೂ ಕಾಂಗ್ರೆಸ್ನಲ್ಲಿ ಸಾಧ್ಯ ಇದ್ದರೆ ಕಾಂಗ್ರೆಸ್ನವ್ರು ಉಳಿತಿದ್ರ? ಅಲ್ಲಿ 92 ವರ್ಷದವರಿಗಾದರೂ ಅವರಿಗೆ ಸೀಟ್ ಕೊಡ್ತಾರೆ. ಅವರಲ್ಲಿ ಒಬ್ಬ ಸೀಟ್ ಕೊಟ್ಟಿದ್ದವ ಪಕ್ಷದ ಪರವಾಗಿ ಕೆಲಸ ಮಾಡಿದಂಥ ಒಂದು ಉದಾಹರಣೆ ನಾನು ಕೊಡಿ. ಎಲ್ಲರಿಲ್ಲ. ಆದರೆ ಬಿಜೆಪಿ ಪಾರ್ಟಿ ವಿತ್ ಡಿಫರೆನ್ಸ್. ಅದೇ ಕಾರಣಕ್ಕೋಸ್ಕರ ಪಾರ್ಟಿ ನಾವು ಕೇವಲ ಚುನಾವಣೆ ಸ್ಪರ್ಧಿಸಲಿಕ್ಕೆ ಜನಪ್ರತಿನಿಧಿಗಳಿಗೋಸ್ಕರ ಮಾತ್ರ ನಾವು ಬಿಜೆಪಿ ಪಕ್ಷದಲ್ಲಿರುವುದಲ್ಲ, ನಾವು ರಾಷ್ಟ್ರೀಯತೆಗೋಸ್ಕರ ನಾವು ಇಲ್ಲಿ ಇವತ್ತಿದ್ದೇವೆ. ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳಲಿಕ್ಕೆ ಒಂದು ಒಳ್ಳೆಯ ಉದಾಹರಣೆ
ಯಂಗ್ ಯಾರನ್ನೋ ಏಜ್ನವ್ರು ಚೇಂಜ್ ಮಾಡಿದ್ದಲ್ಲ, ಪ್ರತಾಪ್ ಸಿಂಹ ಇಸ್ ಯಂಗ್, ನಮ್ಮ ನಳಿನ್ ಕುಮಾರ್ ಕಟೀಲ್ ಯಂಗು, ನೀವು ಕೋಲಾರದ MP ಅವರು ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ ಕ್ಯಾಂಡಿಡೇಟ್ ಒಟ್ಟಿಗೆ. ಇದಕ್ಕಿಂತ ಮೇಲೆ ಒಳ್ಳೆಯ ಒಂದು ಉದಾಹರಣೆ ಯಾವುದು ಬೇಕು? ಕಾಂಗ್ರೆಸ್ ಅಲ್ಲಿ ಅಂಥದ್ದೊಂದು ಪ್ರಯೋಗ ಮಾಡಿ ನೋಡಲಿ, ಕಾಂಗ್ರೆಸ್ ಔಟ್ ಆಗಿ ಹೋಗ್ತದೆ. ಹಾಗಾಗಿ ಇದು BJPಯ ವೈಶಿಷ್ಟ್ಯತೆ. ಸರ್ ಕರೆಕ್ಟ್. ಈಗ ಪ್ರಯೋಗ ಕೇಂದ್ರದವರು ಬಹಳ ಸರ್ವೆ ಮಾಡಿ ಪ್ರಯೋಗ ಮಾಡಿರ್ತಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಏನ್ ಹೇಳುತ್ತೆ ಅಂತಂದ್ರೆ, ಈಗ ಎಲ್ಲರ ಜನಗಳ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥದ್ದು ಹಿಂದುತ್ವಕ್ಕೆ ಯಾರು ಕಟ್ಟರ್ ಹಿಂದುತ್ವವಾದಿಗಳಿದ್ದಾರೋ ಅಂಥವ್ರಿಗೆ ಟಿಕೆಟ್ ಎಲ್ಲೋ ಒಂದ್ ಕಡೆ ತಪ್ತಾ ಇದೆ. ಅಲ್ಲಿಗೆ ಹಿಂದುತ್ವದ ಬಗ್ಗೆ ಹೇಗೆ ನೀವು ಪ್ರತಿಪಾದನೆ ಮಾಡ್ದಂಗಾಗತ್ತೆ ಅನ್ನೋದು ಮತದಾರರ ಒಂದು ಪ್ರಶ್ನೆ. ಸರ್, ಹಿಂದುತ್ವನ ಕಟ್ಟರ್ ಪ್ರತಿಪಾದನೆ ಮಾಡೋದು MP MLA ಆಗ್ಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಅಲ್ಲ. ಈಗ MP ಆಗಿದ್ದವನು MLA ಆದವನು ಹಿಂದುತ್ವವನ್ನು ಗಟ್ಟಿಯಾಗಿ ಮಾಡ್ತಾ ಇದ್ದಾನೆ ಅಂದರೆ ಅವ್ನು ಸೀಟ್ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳುವಂಥ ಭಾವನೆ ಖಂಡಿತ ಅಲ್ಲ. ಇಲ್ಲಿ ಹಿಂದುತ್ವ ಒಂದು ಸಬ್ಜೆಕ್ಟ್ ಬೇರೆ, ಅದು ನಮ್ಮ ರಾಷ್ಟ್ರೀಯ ವಿಚಾರಕ್ಕೋಸ್ಕರ ನಮ್ಮ ಪಕ್ಷದ ಒಂದು ಸಿದ್ಧಾಂತವನ್ನು ನಾವು ಗಟ್ಟಿಯಾಗಿ ಮಾಡುವಂಥದ್ದು. ಇದು ವಿಶ್ಲೇಷಣೆ ತಪ್ಪು ನನ್ನ ಪ್ರಕಾರ. ಹಿಂದೂ ಅಥವಾ ಗಟ್ಟಿ ಹೇಳಿದವರಿಗೆ ಚೇಂಜ್ ಮಾಡಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮತ್ತು ಯಾರು ಅದು ಹಿಂದುತ್ವಕ್ಕೋಸ್ಕರ ಯಾರು ಗಟ್ಟಿ ಮಾಡ್ತಾರ ಅವರು ಅವರಿಗೆ MLA ಆಗಬೇಕು MP ಆಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಹಿಂದುತ್ವವನ್ನು ಗಟ್ಟಿಯಾಗಿ ಮಾತಾಡುವಂಥದ್ದಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಿಂದುತ್ವವನ್ನು ಗಟ್ಟಿ ಮಾಡಿದಂಥವ್ರು ಒಳ್ಳೊಳ್ಳೆ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ. ಇವತ್ತೇನಾಗಿದೆ, ನಾವು ಸ್ಥಾನವನ್ನು ತಪ್ಪಿಸಿದ್ದನ್ನು ನೆನಪಿಸ್ತದೆ. ಸ್ಥಾನ ಕೊಟ್ಟಾಗ ಏನಿದ್ರು ಅವರು, ಈಗ ನಾನೇ 2004 ನಮಗೆ ಫಸ್ಟ್ ಟೈಮ್ ಶಾಸಕ ಕೊಡುವಾಗ ನನ್ನ ಜಿಲ್ಲಾ ನಾವೇನು ರಾಜಕೀಯ ಕುಟುಂಬದಿಂದ ಬಂದವರಲ್ಲ, 3 ಟರ್ಮ್ ಶಾಸಕನಾಗಿದ್ದೇವೆ. ನಾವು ಈಗ ಸೀಟ್ ತಪ್ಪಿ ಹೋದಾಗ ಬೇಜಾರು ಮಾಡ್ತೇವೆ, ನಮಗೆ ಮೋಸ ಮಾಡಿದ್ರು. ಆಗ ಕೊಟ್ಟಿದ್ದಾರಲ್ಲ. ಈಗ ನಳಿನ್ ಕುಮಾರ್ ಕಟೀಲು 2009 ಮೊದಲು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಜಿಲ್ಲೆಯಲ್ಲಿ ಅಂಥವ್ರನ್ನ ತಗೊಂಡು ಸಂಸದರು ಮಾಡಿ 3 ಸತಿ ಒಬ್ಬ ಯಶಸ್ವಿ ಸಂಸದ ಅಂತ ಆಗಿದಾರಲ್ವ. ಅವರು ಹಿಂದುತ್ವದಕ್ಕೋಸ್ಕರ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ನಾಯಕ್ ಒಬ್ಬ ರೈಟರ್ ಆಗಿದ್ರು, ಅವರನ್ನ ಸಂಸದರಾಗಿ ಮಾಡಿದ್ದು BJP ಅಲ್ವ. ಅದನ್ನು ಅವ್ರು ನೆನಪಿಸ್ಕೊಂಡಿದ್ದಾರೆ ಅವರೆಲ್ಲರೂ. ಹಾಗಾಗಿ ಒಂದು ದಿವಸ 2 ದಿವಸ ಎಲ್ರಿಗೂ ಬೇಜಾರಿರ್ತಾರೆ, ತಪ್ಪಲ್ಲ. ಆನಂತರ ಇವತ್ತು BJPಗೋಸ್ಕರ ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಹಿಂದೂ ವಿಚಾರವನ್ನು ಇಟ್ಕೊಂಡವರಿಗೆ ಸಿಟ್ಟು ತಪ್ಪಿದೆ ಅಂತ ಹೇಳುವಂಥದ್ದು ಖಂಡಿತ ಅದು ವಿಶ್ಲೇಷಣಾದ ವಿಷಯವೇ ಅಲ್ಲ. ಇಲ್ಲ ಸರ್, ಇಲ್ಲಿ ಇನ್ನೇನಾಗುತ್ತೆ ಅಂದ್ರೆ, ಈಗ ವಿಧಾನಸೌಧದಲ್ಲಿ ಇರ್ಬೋದು, ಈಗ ವಿಧಾನಸೌಧದಲ್ಲಾದ್ರೆ ನಿಮ್ಮಂಥವ್ರು ಈಶ್ವರಪ್ಪನವರು ಅಂತವರೆಲ್ಲ ಬೇಕಾಗುತ್ತೆ. ಯಾಕೆಂದ್ರೆ ಇದರಡೆ ಕಾಂಗ್ರೆಸ್ನವರು ಒಂದು ಅಟ್ಯಾಕ್ ಅಥವಾ ಏನಾದ್ರು ಹಿಂದುತ್ವ ಬಗ್ಗೆ ಮಾತಾಡಿದಾಗ ಖಡಕ್ ಆಗಿ ಉತ್ತರ ಕೊಡುವಂಥವ್ರು ಬೇಕಾಗುತ್ತೆ ಅಂತ ಅನ್ನುವಂಥದ್ದು. ಆಮೇಲೆ ಕೇಂದ್ರದಲ್ಲೂ ಅಷ್ಟೇ ಈ ರೀತಿಯಾಗಿ ಯಂಗ್ಸ್ಟರ್ಸ್, ಈಗ ನಮ್ಮ ಇವರು ಬೆಂಗಳೂರು ದಕ್ಷಿಣದವರು ಇರ್ಬೋದು, ಆ ಥರ ತೇಜಸ್ವಿ ಸೂರ್ಯ ಅಂಥವ್ರಿಗೆ ಒಂದು ಅವಕಾಶ ಕೊಟ್ಟರೆ ಅಲ್ಲಿ ಮೇಲ್ಗಡೆ ಪ್ರತಿಪಾದನೆ ಮಾಡ್ತಾರೆ. ಅದಕ್ಕೆಲ್ಲೋ ಒಂದ್ ಕಡೆ ತೊಂದರೆ ಆಗ್ತಿದೆ ಅಂತ ಅನ್ಸೋದು. ನಮ್ಮ ಪಕ್ಷದಲ್ಲಿ ಇದೊಂದು ಹಿಂದುತ್ವದ ದಾಳಿ ಅಥವಾ ರಾಷ್ಟ್ರೀಯತೆ ಅಥವಾ ಯಾವುದೇ ಒಬ್ಬ ನಾಯಕತ್ವ ಅದು ಮುಗೀತು, ಇವರ ನಂತರ ಯಾರು ಅಂತ ಹೇಳುವಾಗಿಲ್ಲ. ನಮ್ಮಲ್ಲಿ ಹೊಸ ನಾಯಕರು ಹುಟ್ಟುತ್ತಾನೆ ಇರ್ತಾರೆ. ಈಗ ಕಳೆದ ಲೋಕಸಭೆಯಲ್ಲಿ ಯಾರು ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದ್ರ ಅವ್ರಿಗಿಂತ ಜಾಸ್ತಿ ಪ್ರತಿಪಾದಿಸುವ ನೆಕ್ಸ್ಟ್ ಚುನಾವಣೆಯಲ್ಲಿ ಬರ್ತಾರೆ. ನೀವು ನೋಡ್ತೀವಿ ನೆಕ್ಸ್ಟ್ ಲೋಕಸಭೆಯಲ್ಲಿ ಬರ್ತಾರೆ. ಹಾಗಾಗಿ BJPಯಲ್ಲಿ ಕಾಂಗ್ರೆಸ್ ಅಲ್ಲಿ ಹೇಗೆ ಸಂಸದ ಇದ್ರೆ ಅವ್ನ ಮಗನೇ ಸಂಸದ ಆಗಬೇಕು, ಬೇರೆ ಮಾಡ್ಲಿಕ್ಕಿಲ್ಲ. MLA ಅವ್ನ ಮಗನೇ ಆಗಬೇಕು. ಮತ್ತು ಅವ್ರ ಸುತ್ತಮುತ್ತ ಕುಟುಂಬದ ಸುತ್ತವೇ ಇರ್ತದೆ. ನೀವು ಅಲ್ಲಿಯ ಮೇಲೆ ತಗೊಂಡ್ರು ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅದೇ ಇದೆ. ನಮ್ಮಲ್ಲಿ ಹಾಗಿಲ್ಲ. ಈಗ ನಡ್ಡಾ ಇದ್ದಾರೆ, ಹಿಂದೆ ಅಮಿತ್ ಶಾ ಇದ್ರು, ಅವ್ರು ಯಾರವರು ಸಂಬಂಧ ಇಲ್ಲ. ಹಿಂದೆ ವಾಜಪೇಯಿ ಅವರಿದ್ರು, ಅವರೊಬ್ಬರು ಪ್ರಚಾರಕ್ಕೆ. ಇವರು ಈಗ ಮೋದಿ ಅವರಿದ್ದಾರೆ, ಅವ್ರ ನಂತರ ಇನ್ನೊಬ್ರು ಯಾರೋ ಬರ್ತಾರೆ. ಹಾಗೆ ನಮ್ಮಲ್ಲಿ ಒಂದು ನಾಯಕತ್ವದ ಕೊರತೆಗಳು ಬರೋದಿಲ್ಲ. ಹೊಸ ನಾಯಕರು ಉಟ್ಕೊಳ್ತಾರೆ. ನೀವು ವಿಧಾನಸಭೆಯಲ್ಲಾಗಲಿ ಲೋಕಸಭೆಯಲ್ಲಾಗಲಿ ಈಗ ನೀವು ತಗೊಂಡ್ರೆ ಹಿಂದುತ್ವಕ್ಕೆ ಇಲ್ಲಿ ನಮ್ಮ ಶಿವಮೊಗ್ಗದಿಂದ ಗೆದ್ದಂಥ ಚೆನ್ನಿಯವರಿದ್ದಾರೆ, ಚೆನ್ನಬಸಪ್ಪ ಅವರು. ಅವರಷ್ಟು ಗಟ್ಟಿ ಹಿಂದುತ್ವ ಮಾತಾಡೋರು ಈ ಸತಿ ಬಂದವ್ರಲ್ಲ. ನನ್ನ ಕ್ಷೇತ್ರದಿಂದ ಬಂದಂಥ ಯಶ್ಪಾಲ್ ಸುವರ್ಣರ್ ಇದ್ದಾರೆ. ಈ ರೀತಿ ಈ ನೀವು ರಿಪ್ಲೇಸ್ಮೆಂಟ್ಸ್ ನಮ್ಮ ಪಕ್ಷದಲ್ಲಿ ರಿಪೀಟೆಡ್ ಆಗಿ ಆಗ್ತಾ ಇರ್ತದೆ. ಅದಕ್ಕೆ ಯಾವುದೇ ಕೊರತೆಗಳಾಗಲ್ಲ. ನಮ್ಮ ವಿಚಾರಧಾರೆಯನ್ನ ಯಾವ ವೇದಿಕೆಗಳು, ವಿಧಾನಸಭೆಯಲ್ಲಿರ್ಬೋದು, ಲೋಕಸಭೆಯಲ್ಲಿರ್ಬೋದು, ಅದನ್ನ ಮಾಡುವಂತ ನಮ್ಮ ತಂಡಗಳು ಹೊಸತ್ತು ಇರ್ತೀವಿ. BJP ನಿಂತ ನೀರಲ್ಲ, ಅದು ನಿರಂತರವಾಗಿ ಬರ್ತಾ ಇದೆ. ನಮ್ಮಲ್ಲಿ ವ್ಯಕ್ತಿ ನಿರ್ಮಾಣ ಮಾಡುವಂಥ ಸಂಸ್ಥೆಗಳಿದೆ ನಮ್ಮಲ್ಲಿ ಸಹ. ನಾವೆಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಡಕ್ಟ್ಸ್ಗಳು. ಸೊ ಅಲ್ಲಿ ಪ್ರಾಡಕ್ಟ್ಗಳು ಆಗ್ತಾ ಇರ್ತದೆ ಹೊಸ್ತು. ಕೆಲವರು ಬೇರೆ ಕೆಲವರು ABVPಗೆ ಹೋಗಿ ವಿದ್ಯಾರ್ಥಿ ಕ್ಷೇತ್ರ ಕೆಲಸ ಮಾಡ್ತಾರೆ, ಕೆಲವರು ಸಹಕಾರಿ ಕ್ಷೇತ್ರಕ್ಕೆ ಹೋಗ್ತಾರೆ, ಕೆಲವರು ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ, ಕೆಲವರು ರಾಜಕೀಯಕ್ಕೆ ಬರ್ತಾರೆ. ಹಾಗೆ ಹೊಸತ್ತು ತಯಾರಾಗುವಂಥ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥ ಸಂಸ್ಥೆ ನಮ್ಮ ಮಾತ್ರ ಸಂಸ್ಥೆ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ. ಹಾಗಾಗಿ ಈ ಕೊರತೆಗಳು ಬರಲ್ಲ. ಸರಿ, ತಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಒಬ್ಬ RSS ಸ್ವಯಂ ಸೇವಕನಾಗಿ ಅಲ್ಲಿಂದ ತಾವು ಎಲ್ಲ ರೀತಿಯಲ್ಲೂ ಅಂದರೆ ನಗರಸಭಾ ಸದಸ್ಯರಿರ್ಬೋದು, ಅದೇ ರೀತಿ ಜಿಲ್ಲಾ BJP ಅಧ್ಯಕ್ಷರಿರ್ಬೋದು, ಅಥವಾ ನೀವು ಅಥವಾ ಯುವ ಮೋರ್ಚಾ ಒಬ್ಬ ಸದಸ್ಯರಿರ್ಬೋದು, ಬಹಳ ತಳಮಟ್ಟದಿಂದ ನೀವು MLA ಆಗಿರ್ತಕ್ಕಂಥದ್ದು. ಈಗ ಇವತ್ತು ರಘುಪತಿ ಭಟ್ರವರಿಗೆ ಯಾವುದೇ ಒಂದು ಅಧಿಕಾರ ಇಲ್ಲ.
ಜನಗಳು ಹೇಳ್ತಾ ಇರ್ತಕ್ಕಂಥ ಮಾತೇನಂದ್ರೆ ರಘುಪತಿ ಭಟ್ ಅವ್ರನ್ನ ಇನ್ನೂ ಒಂದು 10 ವರ್ಷ ಪಾರ್ಟಿ ಉಪಯೋಗಿಸ್ಕೋಬಹುದಾಗಿತ್ತಲ್ಲ, ಯಾವ್ದಾದ್ರು ಒಂದು ಅಧಿಕಾರ ಅವ್ರಿಗೆ ಕೊಟ್ಟು ಅಂತ ಹೇಳಿದ. ತಮಗೇನು ಅನ್ಸುತ್ತೆ ಸರ್? ಸರ್, ನಮ್ಮ ಪಕ್ಷದಲ್ಲಿ ನೋಡಿ, ನಾನು ಅದನ್ನೇ ಹಾಗೆ ಹೇಳಿದ್ದೆ. 94ನೇ ಇಸ್ವಿಯಲ್ಲಿ ನಾನು ಒಂದು ಪಂಚಾಯತ್, ಶಿವಳ್ಳಿ ಪಂಚಾಯತ್ ಹತ್ರ ಸ್ಥಾನೀಯ ಸಮಿತಿ ಅಧ್ಯಕ್ಷ, ಅಂದರೆ ಆ ಪಂಚಾಯತ್ನ BJP ಅಧ್ಯಕ್ಷನಾಗಿದ್ದು ಒಂದು ಸಣ್ಣ ಪ್ರಾಯದಲ್ಲಿ. ಪಕ್ಷ ನನ್ನನ್ನು 99ರಲ್ಲಿ BJP ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಾಡಿತು, BJP ಜಿಲ್ಲಾಧ್ಯಕ್ಷ ಮಾಡಿತು, ನಗರಸಭಾ ಸದಸ್ಯನಾದ 3 ಟರ್ಮ್ ಶಾಸಕರಾಗಿದೆ. ಇದು ಪಕ್ಷವೇ ಕೊಟ್ಟ, ನಾನು ವ್ಯಕ್ತಿಯುತವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮೊನ್ನೆ ಯಾವುದೋ ಒಂದು ಕಾರಣಕ್ಕೂ ನನ್ನ ತಪ್ಪಿಂದು ಅಲ್ಲ, ಪಕ್ಷದ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕಿತ್ತು. ನಮ್ಮ ಜಿಲ್ಲೆಯ ಒಳಗೆ ಒಂದು ಮೀನುಗಾರರ ಸಮುದಾಯಕ್ಕೆ ಒಂದು 3 ಜಿಲ್ಲೆಗಳಲ್ಲಿ ಒಂದು ಸೀಟನ್ನು ಕೊಡಲೇಬೇಕಿತ್ತು. ನಾನು ಶಾಸಕನಾಗಿ ಕೆಲವು ನಗರಸಭೆಯ ಸ್ಥಾನಗಳನ್ನು ಹಂಚುವಾಗಲೂ ಇಂಥದ್ದು ಮಾಡಿದ್ದೇನೆ. ನಾನು ಯಾರೋ ಒಬ್ಬ ಯೋಗ್ಯ ಇರ್ತಾನೆ, ಅವನ ಬದಲಿಗೆ ಯಾವುದೋ ಒಂದು ಜಾತಿಗೆ ಪ್ರೊವೈಡ್ ಮಾಡಬೇಕು ಈ ಕ್ಷೇತ್ರದಲ್ಲಿ ಅಂತ ಹೇಳುವಾಗ ಒಂದು ಯಾರೋ ಒಬ್ಬ ಗೆಲ್ಲುವಂತ ಒಳ್ಳೆ ಕಾರ್ಯಕರ್ತ ತಪ್ಪಿಸಿ ಇನ್ನೊಬ್ಬನಿಗೆ ಯಾರಿಗೂ ಕೊಡಿ. ಇದೆಲ್ಲ ಸಾಮಾಜಿಕ ನ್ಯಾಯವನ್ನ ಮಾಡಬೇಕಾದಂತ ಅನಿವಾರ್ಯತೆ ಪಕ್ಷಕ್ಕಿರುವಂತಹ ಸಂದರ್ಭ ಇಂಥ ಘಟನೆಗಳಾಗ್ತದೆ. ಅದರರ್ಥ ನಾನು ಪಕ್ಷವನ್ನ ಅದರಿಂದ ಹಿನ್ನಡೆ ಆಗಲಿಲ್ಲ. ನಾನು ಯಾರು ಕ್ಯಾಂಡಿಡೇಟ್ ಮಾಡಿದ್ರೆ ಅವರನ್ನ ಚುನಾವಣೆವರೆಗೆ ನನ್ನ ಜೊತೆ ಹಿಂದೆ ಕಾರ್ಯದಲ್ಲಿ ಕುತ್ಕೊಳ್ಸಿಟ್ಟು ಅವರಷ್ಟೇ ನಾನು ಫೀಲ್ಡರ್ ಮಾಡಿ ಗೆಲ್ಲಿಸಿದ್ದೇನೆ. ಪಕ್ಷವನ್ನು ನಾನೇನು ಅಗೌರವ ಮಾಡಲಿಲ್ಲ. ನನಗೆ ಕನ್ವಿನ್ಸ್ ಆಗಿದೆ ಯಾಕೆ ನನಗೆ ಸೀಟ್ ತಪ್ಪಿದೆ ಅಂತ ಹೇಳುವಂಥದ್ದು. ಮತ್ತು ಈಗ ಉಪಯೋಗಿಸ್ತಾ ಇದೆ. ಈಗ ಲೋಕಸಭೆಯಲ್ಲಿ ನನ್ನ ಅನುಭವವನ್ನು, ನನ್ನ ಚುನಾವಣೆ ಮಾಡಿದಂಥ ಅನುಭವವನ್ನು, ಇಲ್ಲಿ ಇಡೀ ಲೋಕಸಭೆಯ ಪ್ರಭಾರಿ ಅಂತ ಜವಾಬ್ದಾರಿ ನೋಡಿ. ಪಕ್ಷದಲ್ಲಿ 2-3 ನಿಮಗೆ ಪಕ್ಷ MLA MP ಮಾಡಿ ಜವಾಬ್ದಾರಿ ಕೊಡಬೇಕು ಅಂತಿಲ್ಲ. ಸಂಘಟನೆ ಜವಾಬ್ದಾರಿಯನ್ನು ನೋಡಿ ಈಗ ನಮ್ಮನ್ನೇನು ಸುಮ್ಮನೆ ಕುತ್ಕೊಡ್ಸಿರ್ಲಿಲ್ಲ. ನಾವು ಇಲ್ಲಿಗೆ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದೇವೆ. ಮತ್ತೆ ಭಾರತೀಯ ಜನತಾ ಪಕ್ಷದ ಅಷ್ಟು ಕೆಲಸ ಮಾಡುವಂತ ನಾಯಕರುಗಳನ್ನ, ಕಾರ್ಯಕರ್ತರನ್ನ ಗುರುತಿಸಿ ಅವರಿಗೆ ಸ್ಥಾನಮಾನ ಕೊಡುವಂತ ಇನ್ನೊಂದು ಪಕ್ಷ ಇಲ್ಲ. ಕಾಂಗ್ರೆಸ್ ಅಲ್ಲಿ ಏನಾದ್ರು ಸ್ಥಾನಮಾನವಾಗಿ ಏನಾಗಬೇಕು, ಅಲ್ಲಿಯ ಒಂದು ಗಾಡ್ ಫಾದರ್ ಹಿಡ್ಕೊಳ್ಬೇಕು, ಅವ್ರ ಸುದ್ದಿ ತೆಗಬೇಕು. ಈ ಪಕ್ಷಲಾಗಿದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ವಿ. ಕೆಲವೊಮ್ಮೆ ತಪ್ತದೆ ಯಾವುದೋ ಕಾರಣಕ್ಕೋಸ್ಕರ. ಈಗ ನಮ್ಗೆ ಯಾಕೆ ತಪ್ಪಿದ್ದು, ನಮ್ಮ ಜಾತಿ ಸಣ್ಣದು, ನಮ್ಮ ಜಾತಿಯ ಓಟ್ಸುಗಳಿಲ್ಲ. ನಮ್ಮ ಕ್ಷೇತ್ರದಲ್ಲಿ ನಾನು BJPಯನ್ನು ಬಹಳ ಪ್ರಬಲವಾಗಿ ಕಟ್ಟಿದ್ದೆ, ಯಾರು ನಿಂತರೂ ಗೆಲ್ತದೆ ಅಂತ ಹೇಳುವಂಥ ಪರಿಸ್ಥಿತಿ ನಾನೇ ಕಷ್ಟಪಟ್ಟು ಮಾಡಿದ್ದು ನಮ್ಮ ಕಾರ್ಯಕರ್ತರ ಒಂದು ಸಹಾಯದಿಂದ. ಪಕ್ಷಕ್ಕೆ ಏನಾಯಿತು, 3 ಜಿಲ್ಲೆಗಳಲ್ಲಿ ಒಂದು ಮೊಗವೀರಿಗೆ ಅಥವಾ ಮೀನುಗಾರಿಗೆ ಕೊಡಬೇಕು ಅಂತಾರೆ. ಇದು ಸೆಟಬಲ್ ಕಾಣಿತು. ಬೇರೆ ಎಲ್ಲಿಯಾರು ಮೀನುಗಾರರ ಕ್ಷೇತ್ರಕ್ಕೆ ಸೇರಿಸಿದ ಅಲ್ಲಿ ಗೆಲ್ಲುವಂಥ ಪರಿಸ್ಥಿತಿ ಇಲ್ಲ ಅಂತ ಸರ್ವೆಯಲ್ಲಿ ಬಂತು. ಇದು ಸೆಟಬಲ್ ಇಲ್ಲೇ ಹಾಕಿದ್ದು. ಸೊ ನನಗೂ ಕನ್ವಿನ್ಸ್ ಆಯ್ತು, ಅದು ಕೆಲಸ ಮಾಡಿದೆ. ಇನ್ನು ಮುಂದೆ ನನಗೂ ಏನು ಅವಕಾಶಗಳಿಂದ ಅದರ ಪಕ್ಷ ಕೊಡಬಾರ್ದು ಅಂತೇನಿಲ್ಲ. ಕೆಲಸ ಮಾಡುತ್ತಾ ಹೋದಾಗ ಪಕ್ಷದಲ್ಲಿ ಅವಕಾಶಗಳನ್ನು ಪಕ್ಷ ಕೊಟ್ಟೇ ಕೊಡ್ತದೆ. ಆದರೆ ನಾವು ತಾಳ್ಮೆಯಲ್ಲಿ ಇರಬೇಕಾಗ್ತದೆ ಮತ್ತು ಪಕ್ಷದ ಮೇಲೆ ವಿಶ್ವಾಸವನ್ನು ಇರಬೇಕಾಗ್ತದೆ. ಸರ್, ಇವತ್ತು ಪದವೀಧರ ಕ್ಷೇತ್ರಕ್ಕೂ ಕೂಡ ತಮ್ಮ ಹೆಸರು ಕೇಳಿ ಬರ್ತಾ ಇದೆ ಅಂತ ಕೆಲವು ಮೀಡಿಯಾದಲ್ಲಿ ಬರ್ತಾ ಇದೆ. ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಅಲ್ಲ ನೋಡಿ, ನಾನು ಪದವೀಧರ ಕ್ಷೇತ್ರಕ್ಕೆ ಒಬ್ಬ ಅರ್ಹ ಕ್ಯಾಂಡಿಡೇಟ್. ಯಾಕಂದರೆ ನಾನು 3 ಬಾರಿ ಶಾಸಕನಾಗಿದ್ದೇನೆ ಮತ್ತು ಈಗ ನಮ್ಮ ಪಾರ್ಟಿಯಲ್ಲಿ ಹಿಂದೆ ಸೆಟ್ಟಿಂಗ್ ಇದ್ದಂಥ 500 ಮಂಜುನಾಥ್ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಆ ದೃಷ್ಟಿಯಲ್ಲಿ ನನಗೂ ಕೊಟ್ಟರೆ ನಾನು ನಿಲ್ತೇನೆ ಅಂತ ಕೇಳ್ಕೊಂಡಿದ್ದೇನೆ. ಪಕ್ಷದ ನಾಯಕರು ಪಾಸಿಟಿವ್ ಆಗಿ ಹೇಳಿದ್ದಾರೆ. ಯಾಕಂದರೆ ನಾನು ಪದವೀಧರ ಕ್ಷೇತ್ರಕ್ಕೆ MA ಇನ್ ಪೊಲಿಟಿಕಲ್ ಸೈನ್ಸ್ ಆದಂಥವನು ಮತ್ತು ನನಗೆ ಶಿಕ್ಷಕರ ಮಧ್ಯೆ ಬಹಳ ಒಳ್ಳೆಯ ಸಂಬಂಧಗಳನ್ನು ನನ್ನ 3 ಅವಧಿಯ ಶಾಸಕತ್ವದ ಅವಧಿಯಲ್ಲಿಯೂ ಬಹಳ ಒಳ್ಳೆಯ ಸಂಬಂಧಗಳನ್ನು ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸ್ವಲ್ಪ ಹೆಚ್ಚು ನನ್ನ ಆಸಕ್ತಿಯ ವಿಷಯಗಳು. ನನ್ನ ಶಾಸಕತ್ವ ಅವಧಿಯಲ್ಲಿ ನೀವು ನನ್ನ ಉಡುಪಿಯ ಸಾಧನೆಯನ್ನು ನೋಡಿದರೆ ಅದರಲ್ಲಿ ಜಾಸ್ತಿ ನಾನು ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿದ್ದೇನೆ. ನೋಡಿ, ನಾನು 2006ರಿಂದ 2004 ಶಾಸಕರಾದ್ರಿಂದ ಪ್ರತಿ ಶಾಲೆಗಳಲ್ಲಿ ಸುಮಾರು 52 ಹೈಸ್ಕೂಲುಗಳಲ್ಲಿ ಯಕ್ಷಗಾನವನ್ನು ಮಕ್ಕಳಿಗೆ ಶಿಕ್ಷಣವಾಗಿ ಕಲಿಸುವಂಥ ಒಂದು ಪದ್ಧತಿ, ಯಕ್ಷ ಶಿಕ್ಷಣ ಟ್ರಸ್ಟನ್ನು ಅತ್ಯಂತ ಹೆಸರು ಇದೆ ರಾಜ್ಯದಲ್ಲಿ. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಮ್ದು ಇವತ್ತಿಗೂ ನಡೀತಾ ಇದೆ. ಸುಮಾರು 1,500 ಮಕ್ಕಳು ಪ್ರತಿ ವರ್ಷ ಕಲಿತಾ ಇದ್ದಾರೆ. ಅದಕ್ಕೆ ಟ್ರಸ್ಟ್ ಮಾಡುವಾಗಲೂ ಉಡುಪಿ ಕ್ಷೇತ್ರದ ಶಾಸಕರ ಅಧ್ಯಕ್ಷರನ್ನು ಮಾಡಿದ್ದೇನೆ. ಪ್ರಮೋದ್ ಮಧುರಾಜರು ಹಿಂದೆ ಶಾಸಕರಾಗಿದ್ದ, ಅವರ ಅಧ್ಯಕ್ಷ ಈಗ ಯಶಪಾಲ್ ಸುವರ್ಣ, ನಾನು ಶಾಶ್ವತ ಅಷ್ಟೇ. ಇದೆಲ್ಲ ಶಿಕ್ಷಣ ಕ್ಷೇತ್ರಗಳಿಗೆ, ಶಿಕ್ಷಕರುಗಳಿಗೆ ಅವರ ಸಾಧನೆಯ ಮೇಲೆ ಸಾಧಕ ಶಿಕ್ಷಕ ಪ್ರಶಸ್ತಿ ಪ್ರತಿ ವರ್ಷ ಕೊಡ್ತಾ ಇದೆ. ಒಳ್ಳೆಯ ಶಾಲೆಗಳಿಗೆ ಒಂದು ಹೈಯೆಸ್ಟ್ ಮಾರ್ಕ್ಸ್, ಇದು ಫಲಿತಾಂಶದ ಆಧಾರದಲ್ಲಿ ಚಿನ್ನದ ಪದಕ, ಬೆಳ್ಳಿಯ ಪದಕವನ್ನು PUC ಮತ್ತು SLC ಕೊಡ್ತಾ ಇದೆ. SLCಯ ಮತ್ತು PUCಯ ಪ್ರತಿ ಸಬ್ಜೆಕ್ಟ್ಗಳಿಗೆ, ಸೆಕೆಂಡ್ PUCಯಲ್ಲಿ ಮತ್ತು SLCಯಲ್ಲಿ ಅದು ಸೈನ್ಸ್, ಸೋಷಿಯಲ್, ಮ್ಯಾಥ್ಸ್, ಇಂಗ್ಲೀಷು, ಕನ್ನಡ ಯಾವ ಸಬ್ಜೆಕ್ಟ್ ಇದೆ, ಇಡೀ ನನ್ನ ಕ್ಷೇತ್ರದಲ್ಲಿ ಯಾರು ಹೆಚ್ಚು ಮಾರ್ಕ್ಗಳನ್ನು ವಿದ್ಯಾರ್ಥಿಗಳಿಂದ ಪಡ್ಕೊಂಡಿದ್ದಾರೆ ಅದಕ್ಕೊಂದು ಇದು ಮಾಡಿದ್ದೇವೆ ನಾವು ಮಾನದಂಡ. ಅದರ ಮೇಲೆ ಆ ಸಬ್ಜೆಕ್ಟಿಗೆ ಒಂದೊಂದು ಶಿಕ್ಷಕರನ್ನ ಸಾಧಕ ಶಿಕ್ಷಕ ಪ್ರಶಸ್ತಿ ಎಲ್ಲಿಯೂ ಮಾಡಲಿಲ್ಲ. ಈ ರೀತಿ ಒಂಥರ ಮತ್ತೆ ಶಿಕ್ಷಣದ ಕ್ಷೇತ್ರದಲ್ಲಿ ನೋಡಿ, ಇಡೀ ಇವತ್ತು ರಾಜ್ಯದಲ್ಲಿ ನಿಮ್ಮ
ಸ್ನಾತಕೋತ್ತರ ಪದವಿ ಸರ್ಕಾರಿ ಕಾಲೇಜುಗಳಲ್ಲಿ ಇರಲಿಲ್ಲ. ನಾನು ಪ್ರಥಮ ಬಾರಿಗೆ 2008ರಲ್ಲಿ ಶಾಸಕನಾದಾಗ ಅರವಿಂದ್ ಲಿಂಬೋಳಿಯವರು ಉನ್ನತ ಶಿಕ್ಷಣ ಸಚಿವರಾದಾಗ ಕೇಳಲಿಲ್ಲ ಅಧಿಕಾರಿಗಳು, ನಾನು ಇಲ್ಲ ಸರ್ಕಾರಿ ಶಾಲೆಗಳಲ್ಲೂ ಸ್ನಾತಕೋತ್ತರ ಪದವಿಯನ್ನು ಮಾಡಬೇಕು ಅಂತೇಳಿ ತೆಂಕನಡಿಯೂರಲ್ಲಿ ಫಸ್ಟ್ ಪ್ರಾರಂಭ ಮಾಡಿದ್ದು. ಯೂನಿವರ್ಸಿಟಿಯವರು ಒಪ್ಪಿಗೆ ಕೊಟ್ಟಿರಲಿಲ್ಲ. ನಾವು ಸ್ವಲ್ಪ ಮಂತ್ರಿಗಳ ಪ್ರಭಾವವನ್ನು ತಗೊಂಡು ಇವತ್ತು ಆಗಿದ್ದರೆ ಅದರ ಯಶಸ್ಸು ನೋಡಿ ಇವತ್ತು ಇಡೀ ರಾಜ್ಯಾದ್ಯಂತ ಸರ್ಕಾರಿ ಕಾಲೇಜುಗಳಲ್ಲಿ ಸ್ನಾತಕೋತ್ತರ ಪದವಿ ಆಗ್ತಾ ಇದೆ. ಇದರಿಂದ ಎಷ್ಟು ಬಡವರು ಇವತ್ತು ಸ್ನಾತಕೋತ್ತರ ಪದವಿ ಆಗಿದೆ. ಮುಂಚೆ ಯೂನಿವರ್ಸಿಟಿಗಳಲ್ಲಿ ಮಾತ್ರ ಇತ್ತು, ಇಲ್ಲಿ ಪ್ರೈವೇಟ್ ಕಾಲೇಜುಗಳಲ್ಲಿ ಮಾತ್ರ ಇತ್ತು. ಇವತ್ತು ನೀವು ಸಣ್ಣ ಸಣ್ಣ ಸರ್ಕಾರಿ ಕಾಲೇಜುಗಳಲ್ಲಿಯೂ ಸ್ನಾತಕೋತ್ತರ ಪದವಿ. ಅದಕ್ಕೆ ಪ್ರಥಮ ಉಡುಪಿಯಲ್ಲಿ ಆದ್ದು, ನಾನು ಉಡುಪಿಯಲ್ಲಿ ತೆಂಕನಡಿಯೂರು ದಾಖಲೆ ತೆಗಿಬೋದು. ಅಂಥದ್ದು ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರುಗಳೊಂದಿಗೆ ಶಿಕ್ಷಣದ ಸಮಸ್ಯೆಗಳು ಬಂದಾಗ ತುಂಬ ನಾನು ಅದರಲ್ಲಿ ಇದ್ದಂಥವನು. ಅತಿಥಿ ಉಪನ್ಯಾಸಕರ ಸಮಸ್ಯೆಗಳು ಬಂದಾಗ ಶಾಸಕನಾಗಿ ನಾನು ಅದನ್ನು ಮಾಡಿದಂಥದ್ದು. ಹಾಗಾಗಿ ಈಗ ಹೇಗೂ ನಾನು ಶಾಸಕನಾಗಿ ಇಲ್ಲ, ನನಗಿದ್ದಂಥ ಒಂದು ಸ್ಥಾನದ ಅವಕಾಶ ತಪ್ಪಿದೆ. ಹಾಗಾಗಿ ಪಕ್ಷ ಕೊಟ್ಟರೆ ನಾನು ನಿಲ್ತೇನೆ ಅಂತ ಹೇಳಿದ್ದೇನೆ. ಆ ಪ್ರಕಾರ ಸ್ವಲ್ಪ ಪ್ರಯತ್ನವೂ ಮಾಡಿದ್ದೇನೆ. ಸ್ವಲ್ಪ ಎನ್ರೋಲ್ಮೆಂಟ್ ಎಲ್ಲ ನಮ್ಮ ಉಡುಪಿ ಮಂಗಳೂರು ಭಾಗದಲ್ಲಿ ಹಿಂದಿಗಿಂತ ಹೆಚ್ಚು ಎನ್ರೋಲ್ಮೆಂಟ್ಗಳನ್ನು ಮಾಡಿದ್ದೇವೆ. ಅದಕ್ಕಿಂತ ಮೇಲೆ ಪಕ್ಷದ ನಿರ್ಧಾರ, ಪಕ್ಷ ಏನು ನಿರ್ಧಾರ ಮಾಡ್ತದ ಅದನ್ನು ನಾವು ಪದ್ಧತಿ ಇದ್ದೇವೆ. ಸರ್, ಇವತ್ತು ಮೋದಿಯವರು ದೇಶಕ್ಕೋಸ್ಕರನೇ ಕೆಲಸವನ್ನು ಮಾಡ್ತಾ ಇದ್ದಾರೆ. 18 ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾರೆ. ಅವರ ಕುಟುಂಬದ ಯಾವ ಒಬ್ಬ ಸದಸ್ಯನೂ ಕೂಡ ಅವರು ಹತ್ತಿರ ತಗೊಂಡಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಇವತ್ತು ಬಿಜೆಪಿಯವರಿಗೆ ಜಾತಿ ರಾಜಕಾರಣ, ಜಾತಿ ಅಲ್ಲ, ಒಂದು ಕುಟುಂಬ ರಾಜಕಾರಣ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಅನ್ಸುತ್ತೆ. ತಮಗೆ ಏನಿಸ್ತದೆ? ಇದು ಕುಟುಂಬ ರಾಜಕಾರಣದ ವಿರೋಧ ನಮ್ಮ ಪಕ್ಷದಲ್ಲಿದೆ. ಕೆಲವೊಮ್ಮೆ ಕೆಲವು ವಿಷಯಗಳು, ಪಾಲಿಸಿಗಳು ಬೇಕಾಗ್ತದೆ, ಕೆಲವು ಆಪ್ಷನ್ಸ್ ಬೇಕಾಗ್ತದೆ. ಈಗ ಕುಟುಂಬ ರಾಜಕಾರಣ ಅಂದ್ರೆ ಹೇಗೆ ಬರ್ತದೆ ಅಂತ ನಾನು ಹೇಳ್ತೀನಿ. ಈಗ ಕೇಂದ್ರದಲ್ಲಿ ಬಂತು ಗಾಂಧಿ ಕುಟುಂಬವೇ ಅಲ್ಲಿ ಏನು ಮಾಡಬೇಕಾದ್ರು ಅದಕ್ಕಿಂತ ಕೆಳಗಿಲ್ಲ. ಬಿಜೆಪಿಯಲ್ಲಿ ಹಾಗಿಲ್ಲ. ನಿಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಇವತ್ತು ವಿಜೇಂದ್ರನಿಗೆ ರಾಜ್ಯಾಧ್ಯಕ್ಷ ಸಿಕ್ಕಿದ್ರೆ ಅವರೊಬ್ಬ ಯುವ ನಾಯಕರಾಗಿ ಅವರ ಯೋಗ್ಯತೆ ಮೇಲೆ ಸಿಕ್ಕಿದೆ ಬಿಟ್ರೆ ಅದು ಯಡಿಯೂರಪ್ಪನ ಮಗ ಅಂತ ಹೇಳೋ ಕಾರಣಕ್ಕೋಸ್ಕರ ಸಿಕ್ಕಿದೆ. ಯಡಿಯೂರಪ್ಪನ ಮಗ ಆದ ಕೂಡಲೇ ಅವ್ರ ಹತ್ರ ಶಕ್ತಿ ಇದ್ದಾಗ ಕೊಡಬಾರ್ದು ಅಂತೇಳಿ ಇವತ್ತು ರಾಘಣ್ಣ ಲೋಕಸಭಾ ಸದಸ್ಯರಾಗಿದ್ದಾರೆ. ಇವತ್ತು ಇಡೀ ಕ್ಷೇತ್ರದಲ್ಲಿ ಸರ್ವೆ ಮಾಡಿ ಅವರನ್ನು ಎಷ್ಟು ಸಕ್ಸಸ್ಫುಲ್. ನಾನು ಒಬ್ಬ ಶಾಸಕನಾಗಿ 3 ಬಾರಿ ಅವಧಿ ಮಾಡಿದಂತೂ ಇಡೀ ರಾಜ್ಯದಲ್ಲಿ ಯಾವುದೇ ಸಂಸದರು ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ, ಅಷ್ಟನ್ನು ಮಾಡಿದ್ದಾರೆ. ಅದು ಕುಟುಂಬ ರಾಜಕಾರಣ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಕೆಲವೊಮ್ಮೆ ಏನಾಯಿತು, ಈಗ ಕಳೆದ ಸರ್ತಿ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರು, ಇನ್ನು ವಿಜಯೇಂದ್ರ, ಹೀಗೆ ಮಾಡ್ತಾ ಹೋದರೆ ಕಷ್ಟ. ಅದರ ಮಧ್ಯದಲ್ಲಿ ನಮ್ಮಲ್ಲಿ ಪ್ರಹ್ಲಾದ್ ಜೋಶಿ ಆಗಿದ್ದಾರೆ, ನಳಿನ್ ಕುಮಾರ್ ಕಟೀಲು ಆಗಿದ್ದಾರೆ, ಎಲ್ಲವೂ ಆಗಿದ್ದಾರೆ. ಆ ರೀತಿ ಇದನ್ನು ತೆಗೆದುಕೊಳ್ಳಿಕ್ಕೆ ವಿಶ್ಲೇಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಆದಷ್ಟು ನಮ್ಮ ಪಕ್ಷದಲ್ಲಿ ಮ್ಯಾಕ್ಸಿಮಮ್ ಕುಟುಂಬ ರಾಜಕಾರಣದ ಒಂದು ಕಂಟ್ರೋಲ್ ಇದೆ. ಹಿಡಿತದಲ್ಲಿಲ್ಲ, ಯಾವುದೇ ಕುಟುಂಬದ ಹಿಡಿತದಲ್ಲಿ ಪಕ್ಷ ಇಲ್ಲ. ಮತ್ತೆ ಆ ಕುಟುಂಬದಲ್ಲಿ ಒಬ್ಬ ಒಳ್ಳೆ ಇದ್ರೆ ಏನು ಮಾಡ್ತಾರೆ, ಕೆಲವೊಮ್ಮೆ ಆ ಜೀನ್ಸಿಂದ ಅವ್ರ ಹತ್ರ ನಾಯಕತ್ವದ ಗುಣ ಬರ್ತದೆ. ಈಗ ಯಡಿಯೂರಪ್ಪನವರ ಜೀನ್ಸಿಂದ ವಿಜೇಂದ್ರರಿಗೆ ನಾಯಕತ್ವದ ಗುಣ ಬಂದಿದೆ, ಹಾಗಾಗಿ ಕೊಟ್ಟಿದ್ದಾರೆ. ಅವರು ಖಾಲಿ ಯಡಿಯೂರಪ್ಪನ ಮಗ ಅಂತ ಹೇಳುವ ಕಾರಣಕ್ಕೋಸ್ಕರ ಕೊಟ್ಟದ್ದಲ್ಲ. ಅವ್ರ ಹತ್ರ ನಾಯಕತ್ವದ ಗುಣ ಇದೆ, ಯುವಕರನ್ನು ಆಕರ್ಷಣೆ ಮಾಡುವಂತಹದ್ದಿದೆ, ಅಥವಾ ಯಾವುದೇ ಪಕ್ಷವನ್ನು ಸಂಘಟಿಸಿ ಸಮಸ್ಯೆಗಳು ಬಂದಾಗ ಅದನ್ನು ಕುತ್ಕೊಂಡು ಸರಿ ಮಾಡಿಸುವಂತಹ ಯೋಗ್ಯತೆ ಇದೆ, ಅದಕ್ಕೋಸ್ಕರ ಮಾಡಿದ್ದಾರೆ. ಅದನ್ನ ಕುಟುಂಬ ರಾಜಕಾರಣಕ್ಕೋಸ್ಕರ ಆಗಿದೆ ಅಂತ ನಾನು ವಿಶ್ಲೇಷಿಸುತ್ತೇನೆ. ಸರ್, ಕೇಂದ್ರದಲ್ಲಿ ತಮ್ಮ ಪ್ರಕಾರ ಎಷ್ಟು ಸೀಟ್ ಬರ್ಬೋದು ಸರ್, ಒಂದು ಅಂದಾಜು? 400ಕ್ಕಿಂತ ಮೇಲೆ ಬರ್ತದೆ ಅಂತ ಹೇಳುವಂಥ ವಿಶ್ವಾಸ ನಮಗೆಲ್ಲರಿಗಿದೆ. ಯಾಕಂದರೆ ಇವತ್ತು ನಾವು ಎಲ್ಲೆಲ್ಲೆಲ್ಲ ಪ್ರವಾಸಕ್ಕೆ ಹೋಗ್ತೇವೆ. ನಾನು UPಯಲ್ಲಿ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ಒಂದು 36 ದಿವಸ ಇದ್ದೆ. ಮಂಡಲೋತ್ಸವ, ತೇಜೋರ ಸ್ವಾಮಿಯರ ಮಂಡಲೋತ್ಸವ ಮಾಡುವಾಗ ಅಲ್ಲಿ 80ಕ್ಕೆ 80 ಸೀಟ್ ಬರ್ತದೆ ಅಂತ ಹೇಳುವಂಥದ್ದಿದೆ. ಒಂದು ಸೀಟು ಕಾಂಗ್ರೆಸ್ 100% ಬರ್ತದೆ ಅಂತ ಹೇಳುವಂಥದ್ದಿದೆ. ನೀವು ನಾರ್ತಲ್ಲಂತೂ ಸ್ವೀಪ್ ಇದೆ. ಜನರಿಗೆ ಒಂದು ಗೊತ್ತಾಗಿದೆ, ನಾವು 2004ರಲ್ಲಿ ಮಾಡಿದ ತಪ್ಪು, ವಾಜಪೇಯಿ ಅಂತ ಒಬ್ಬ ಶ್ರೇಷ್ಠ ಪ್ರಧಾನಿಯನ್ನು ನಾವು ಮತ್ತೊಮ್ಮೆ ಆಯ್ಕೆ ಮಾಡಿದಂಥ ತಪ್ಪು ಮತ್ತೊಮ್ಮೆ ಮಾಡಬಾರ್ದು ಅಂತ ಪ್ರತಿಯೊಬ್ಬರ ಮನಸ್ಸಿಗೂ ಬಂದಿದೆ. ಸೊ ಈಗ ಮೋದಿ ಒಬ್ಬ ಸಮರ್ಥ ನಾಯಕರಿದ್ದಾರೆ. ಸರ್, ಈಗ ನೀವು ಒಬ್ಬ ಕಾಮನ್ ಮ್ಯಾನ್ ಆಗಿ ನೀವೊಂದು ಪಾರ್ಟಿಯ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲ, ನೀವೊಬ್ಬರು ಒಬ್ಬ ಮತದಾರರಾಗಿ ಯೋಚನೆ ಮಾಡಿ. ಈಗ ಪ್ರಧಾನಿ ಯಾರಾಗಬೇಕು ಈ ಚುನಾವಣೆ? ಯಾವುದಕ್ಕೆ? ಯಾರೋ ಒಬ್ಬನ MP ಮಾಡ್ಲಿಕ್ಕ, ಯಾರೋ ಒಬ್ಬನ ಮಾಡಿ ಪ್ರಧಾನಿಯನ್ನು ಯಾರು ಆಯ್ಕೆ ಮಾಡೋದು? ಕಾಂಗ್ರೆಸ್ ಅಲ್ಲಿ ಇವತ್ತು ಒಟ್ಟು ಅವರು ಸೀಟೆ ಎಷ್ಟು? 238 ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸ್ಪರ್ಧೆ ಮಾಡೋದು ಅಷ್ಟಕ್ಕೆ. ಬಿಜೆಪಿಯಲ್ಲಿ ಮೋದಿ ಅಂತ ಕ್ಯಾಂಡಿಡೇಟ್ ಆಗಿದೆ. ಇಂಡಿಯವರ ಒಕ್ಕೂಟದಲ್ಲಿ ಪ್ರಧಾನಿ ಅಂತ ಇನ್ನೇ ಆಗಲಿಲ್ಲಲ್ಲ. ಸೊ ಹಾಗಾಗಿ ಈ ಭಾವನೆ ಇಡೀ ದೇಶದಲ್ಲಿ ಮೋದಿಯವರು ಪ್ರಧಾನಿ ಆಗಬೇಕು ಅಂತ ಹೇಳುವಂತಾಗಿದೆ. ಎಲ್ಲೆಲ್ಲಿ ಒಬ್ಬರು MP ಒಳ್ಳೆ ಕೆಲಸ ಮಾಡೋದಕ್ಕೆ ಪಾಸಿಟಿವ್ ಆಗಿ ಬರ್ತಾ ಇದೆ. ಅಂತೂ ಎಲ್ಲ ಕಡೆ ಮೋದಿ ಪ್ರಧಾನಿ ಆಗುವುದಕ್ಕೋಸ್ಕರ ಈ ಚುನಾವಣೆ ಅಂತ ಜನತೆಗೆ ಗೊತ್ತಾಗಿದೆ. ಹಾಗಾಗಿ 400ಕ್ಕಿಂತ ಮೇಲೆ ಸ್ಥಾನಗಳು ಈ ಸರ್ತಿ ಕೇಂದ್ರದಲ್ಲಿ ಬರ್ತದೆ. ಸರಿ, ಇನ್ನು 2 ಪೀರಿಯಡ್ಗೆ ಮೋದಿಯವರೇ ಪ್ರಧಾನಿ ಆಗ್ತಾರೆ ಅನ್ನುವಂಥದ್ದು ಮತದಾರರು.
ಮೋದಿಯವರ ನಂತರದಲ್ಲಿ ಯಾರು ಸರ್ ಅಂತ ಸಮರ್ಥ ನಾಯಕ? ನೋಡಿ, ವಾಜಪೇಯಿ ನಂತರ ಯಾರು ಅಂತ ಹೇಳ್ತಾ ಇದ್ದಾರೆ, ಮೋದಿಯಿಂದ ಯಾರು ಎಣಿಸ್ಲಿಲ್ಲ. ಹಾಗೆ ಇನ್ನು ನಮ್ಮ ಪಕ್ಷದಲ್ಲಿ ಬೇಕಾದಷ್ಟು ಈಗ ನಾಳೆ ಇನ್ನೊಬ್ಬ ಹುಟ್ಟುಕೊಳ್ಬೋದು ನಮ್ಮ ಪಕ್ಷದಲ್ಲಿ. ನಾನು ಹೇಳಿದಲ್ಲಿ ನಿಮ್ಗೆ ಆಗಲೇ, ನಮ್ಮಲ್ಲಿ ಮಾನವರ ಒಂದು ವ್ಯಕ್ತಿತ್ವವನ್ನು, ಅವರ ವ್ಯಕ್ತಿತ್ವ ವಿಕಸನ ಮಾಡುವಂಥ ಒಳ್ಳೆ ಫ್ಯಾಕ್ಟ್ರಿ ಇದೆ ನಮ್ಮ ಹತ್ರ. ಯಾವುದು? RSS. ಅಲ್ಲಿ ಶಾಖೆಗೆ ಹೋಗ್ತಾರೆ, ಅವರ ನಾಯಕತ್ವವನ್ನು ನೋಡಿ ಅವರನ್ನು ಒಂದಷ್ಟು ಜವಾಬ್ದಾರಿ ಕೊಡ್ತಾರೆ. ಅವನಿಗೆ ರಾಜಕೀಯ ಆಸಕ್ತಿ ಇದ್ದರೆ ರಾಜಕೀಯದಲ್ಲಿ ಕಳಿಸ್ತಾರೆ, ರಾಜಕೀಯದಲ್ಲಿ ಅವನು ಬೆಳಿತಾನೆ. ಮೋದಿಯ ನಂತರ ನಮ್ಮ ಹತ್ರ ಪಟ್ಟಿ ಹೇಳುವುದು ಇಷ್ಟು 10-15 ಜನರ ಪಟ್ಟಿ ಪ್ರಧಾನಮಂತ್ರಿ ಆಗುವಂಥ ಯೋಗ್ಯತೆಯವರು ಇದ್ದಾರೆ. BJPಯಲ್ಲಿ ಅದಕ್ಕೆ ಕೊರತೆ ಇಲ್ಲ. ಖಂಡಿತವಾಗಿಯೂ ಮೋದಿಯವರು ಈಗ ಸಮರ್ಥರಿದ್ದಾರೆ. ಮೋದಿಯವರ ಸಾಮರ್ಥ್ಯ ಎಷ್ಟು ನೀವು ನೋಡಿದ್ರಿ. ನಿಮ್ಮ ಹತ್ರ ನನ್ನ ಹತ್ರ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆ ದ್ವಾರಕ್ಕೆ ನೀರಿನಡಿಗೆ ಅಷ್ಟು ಕೆಳಗೆ ಹೋಗಿ ಅಲ್ಲಿ ಹೋಗಿ ದರ್ಶನ ಮಾಡಿ ಬಂದಿದ್ದಾರೆ ಅಂದರೆ 72 ವರ್ಷದವರು ಇವತ್ತು ಅಷ್ಟೇ ಸದೃಢರಾಗಿದ್ದಾರೆ ಮತ್ತು ದಿನಕ್ಕೆ 18 ಗಂಟೆ ಕೆಲಸ ಮಾಡುವಂಥ ಸಾಮರ್ಥ್ಯ ಇದೆ. ಹಾಗಾಗಿ ಈಗ ಅದರ ಬಗ್ಗೆ ಆಲೋಚನೆ ಮಾಡುವಂಥ ಹಂತ ಅಲ್ಲ. ಅವರ ನಂತರಕ್ಕೆ ಯಾರು ಅಂತ ಅವರೇ ಯೋಚನೆ ಮಾಡಿಯೇ ಮಾಡ್ತಾರೆ. ಅದು ನಮ್ಮಲ್ಲಿ ಒಳ್ಳೆ ವ್ಯವಸ್ಥೆ ಇದೆ ಪಕ್ಷದಲ್ಲಿ. ನೀವು ಅಮಿತ್ ಶಾ ನಂತರ ಯಾರು ಅಂತ ಯೋಚನೆ ಮಾಡ್ತೀವಿ. ನಡ್ಡಾರವ್ರು ಬಂತು, ನಡ್ಡಾರು ಅಂತ ಇನ್ನೊಬ್ಬರು ನಿಮ್ಗೆ ಗೊತ್ತಿದೆಯಲ್ಲ, ನಮ್ಮಲ್ಲಿ ಯಾರು ಒಬ್ಬರೇ ಆಗಲ್ಲ. ವೆಂಕಯ್ಯ ನಾಯ್ಡುವಿಂದ ಹಿಡಿದು ರಾಜನಾಥ್ ಸಿಂಗಿಂದ ಹಿಡಿದು ಅಡ್ವಾಣಿಯವರು ಮತ್ತೊಮ್ಮೆ ಬಂದು ಎಲ್ಲರೂ ಹೀಗೆ, ರಾಜನಾಥ್ ಸಿಂಗು, ಅಮಿತ್ ಶಾ, ಈ ಥರ ಒಂದು ಯಾರೋ ಒಂದು ಕುಟುಂಬದ ಹಿಂದೆ ಬರೋದಲ್ಲ. ಯಾರನ್ನೋ ಗುರುತಿಸಿ ಯಾರು ಆ ಕಾಲಕ್ಕೆ ಯಾರು ಇರ್ತಾರೋ ಅವ್ರು ಮಾಡ್ತಾರೆ. ಹಾಗೆ BJPಯಲ್ಲಿ ಇನ್ನು ಶತಮಾನಗಳು ಹೋದರೂ ಒಂದು ಒಳ್ಳೆಯ ನಾಯಕತ್ವ ಇದ್ದೇ ಇರ್ತದೆ. ಇನ್ನು ಕೊನೆಯದಾಗಿ ನಮ್ಮ ಮೀಡಿಯಾ ಮೂಲಕ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ನಾನು ಒಂದು ಈ ಚುನಾವಣೆ ಯಾವುದೇ ಲೋಕಲ್ ಚುನಾವಣೆ ಅಲ್ಲ. ಈಗ ಕಾಂಗ್ರೆಸ್ನವರು ಇದನ್ನು ಲೋಕಲೈಸ್ ಮಾಡ್ತಾ ಇದ್ದಾರೆ. ಅವರ ಭಾಗ್ಯಗಳು ಅದಕ್ಕೆ ಇದಕ್ಕೆಲ್ಲ ಅದು ಭಾಗ್ಯಗಳು. ಈ ಚುನಾವಣೆಯಲ್ಲಿ ಮೋದಿ ಗೆದ್ದರು, ನಮ್ಮ ಸಂಸದರು ಗೆದ್ದರು, ಆ ಭಾಗ್ಯಗಳು ಮುಂದುವರೆದಿದ್ದರೆ ವಿರೋಧ ಪಕ್ಷವಾಗಿ BJP ಅದಕ್ಕೆ ಹೋರಾಟ ಮಾಡ್ತಾರೆ. ಅವರಿಗೆ ಭಾಗ್ಯಗಳನ್ನು ಕೊಡಿಸುವಂಥ ಹೋರಾಟವನ್ನು ನಾವು BJP ಮಾಡಿಯೇ ಮಾಡ್ತೇವೆ ಅಧಿಕೃತ ವಿರೋಧ ಪಕ್ಷವಾಗಿ. ಆದರೆ ಈ ಚುನಾವಣೆ ರಾಷ್ಟ್ರೀಯ ಚುನಾವಣೆ. ಈ ದೇಶವನ್ನು ಯಾರು ಆಡಳಿತ ಮಾಡಬೇಕು, ಸುದೃಢವಂತ ಸರ್ಕಾರ ಯಾರು ಬರಬೇಕು, ಯಾವ ಪಾಲಿಸಿಗೋಸ್ಕರ ಬೇಕು, ಮುಂದಿನ ಪೀಳಿಗೆಗೋಸ್ಕರ ಈ ಚುನಾವಣೆ. ಹಾಗಾಗಿ ಈ ಲೋಕಸಭೆ ಚುನಾವಣೆಯಲ್ಲಿ ಮೋದಿಗಿಂತ ಒಳ್ಳೆಯ ನಾಯಕತ್ವ ಈ ದೇಶದಲ್ಲಿ ಯಾರೂ ಇಲ್ಲ. ಆ ಮೋದಿಯನ್ನು ಗೆಲ್ಲಬೇಕು ಅಂತಾದರೆ BJPಯೇ ಗೆಲ್ಲಬೇಕು. ಮೋದಿ ಗೆಲ್ಲಬೇಕಾದ್ರೆ ಶಿವಮೊಗ್ಗದಲ್ಲಿ ರಾಘವೇಂದ್ರರೇ ಗೆಲ್ಲಬೇಕು. ಬೇರೆ ಯಾರು ಗೆದ್ದರೂ ಮೋದಿಯವರಿಗೆ ಕೈ ಎತ್ತಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಮೋದಿಯನ್ನು ಗೆಲ್ಲಿಸಲಿಕ್ಕೆ ಪ್ರತಿಯೊಂದು ಓಟನ್ನು ತಾವು ಯಾವುದೇ ಭಾವನೆಗಳಿಗೆ, ಸ್ನೇಹಕ್ಕೆ, ಯಾವುದೋ ಒಂದು ಆಮಿಷ ಅಂದರೆ ನಿಮ್ಗೆ ಯಾವುದೋ ಇದು ತಗೊಂಡಿದ್ದೇವೆ, ಭಾಗ್ಯ ತಗೊಂಡಿದ್ದೇವೆ, ಏನು ಮಾಡೋದು, ಇದೊಂದು ಋಣ ಇದೆ, ಕೊರೋನಾ, ಇದೆಲ್ಲ ಎನಿಸುವಂಥ ಚುನಾವಣೆ ಅಲ್ಲ. ಇದು ದೇಶಕ್ಕೋಸ್ಕರ ನಡೆಯೋದು. ಅಥವಾ ನನ್ನ ಭಾಳ ಒಬ್ಬ ಸ್ನೇಹಿತ ನನಗೆ ಭಾಳ ಸಹಾಯ ಮಾಡಿದವರು ಚುನಾವಣೆ ನಿಂತಿದ್ದಾರೆ, ಅವರಿಗೊಂದು ಸಹಾಯ ಮಾಡೋ ಅಂತ ಹೇಳುವಂಥ ಚುನಾವಣೆ. ಇದು ದೇಶದಲ್ಲಿ ನಾವು ದೇಶದಲ್ಲಿ ನಾಯಕತ್ವ ಯಾರು ಪ್ರಧಾನಿಯಾಗಿ ಬರ್ಬೋದು ಅಂತ ಮಾಡುವಂಥ ಒಂದು ಚುನಾವಣೆ. ಹಾಗಾಗಿ ಎಲ್ಲರೂ ಮೋದಿಯನ್ನು, BJPಯನ್ನು ಬೆಂಬಲಿಸಬೇಕು ಅಂತ ನಾನು ಮತದಾರರಿಗೆ ವಿನಂತಿಸ್ತೇನೆ. ಎಲ್ಲ ಮಾಹಿತಿಗೆ ತಮ್ಮ ಬಿಸಿ ಶೆಡ್ಯೂಲ್ನಲ್ಲಿ ಚುನಾವಣೆಯ ಕಾರ್ಯಕ್ರಮದ ಮಧ್ಯದಲ್ಲೂ ಕೂಡ ರಾಜಕೀಯದ ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಅವರ ಅಂತರಾಳದ ಮಾತುಗಳನ್ನು ಆಡಿದ್ದಾರೆ ಶ್ರೀಯುತ ರಘುಪತಿ ಭಟ್ ಅವರು. ಇದಿಷ್ಟು ಹೋಟೆಲ್ ರಾಯಲ್ ಆರ್ಕಿಡ್ ಇಂದ ಕ್ಯಾಮರಾಮನ್ ಆಂಜನೇಯ ಜೊತೆ ಮುರಳಿ ವ್ಯಾಸ್, ಕನ್ನಡ 9 ನ್ಯೂಸ್, ಶಿವಮೊಗ್ಗ.